ಲಯನ್ಸ್ ಕ್ಲಬ್ನ ವಲಯ ಅಧ್ಯಕ್ಷರಾದ ರಘುಪಳ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸೇವಾ ಮನೋಭಾವದಿಂದ ನಿರಂತರವಾಗಿ ಬೆಳವಣಿಗೆ ಹೊಂದಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿರುವ ಲಯನ್ಸ್ ಕ್ಲಬ್ ಸಂಸ್ಥೆಯು ಸಾಮಾಜಿಕ ಸೇವೆ ಅನನ್ಯ. ಲಯನ್ಸ್ ಕ್ಲಬ್ ಸಂಸ್ಥೆಯು ಸಾರ್ವಜನಿಕರಿಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ. ಅಲ್ಲದೆ ಜಗದೀಶ್ ಅವರ ಕ್ಲಬ್ನ ಸದಸ್ಯರು ಅಲ್ಲದೇ ಇದ್ದರೂ ಕ್ಲಬ್ನ ಬೆಳವಣಿಗೆ ಹಾಗೂ ಕಾರ್ಯಗಳನ್ನು ನೋಡಿ ಕಟ್ಟಡ ನಿರ್ಮಾಣಕ್ಕೆ ಸುಮಾರು 6 ಲಕ್ಷದವರೆಗೆ ನಮಗೆ ಹಣ ನೀಡಿದ್ದಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ ಜಗದೀಶ್ ಅವರ ಕೊಡುಗೆ ಅಪಾರ. ಅವರ ಈ ನಿಸ್ವಾರ್ಥ ಸೇವೆ ಬಡವರಿಗೆ ಹಾಗೂ ಸಮಾಜಮುಖಿ ಕೆಲಸಗಳಿಗೆ ಕೊಡುಗೈ ದಾನಿಯಾಗಿ ಹೆಸರುವಾಸಿಯಾಗಿದ್ದಾರೆ ಎಂದರು. ಸಂಸ್ಥೆ ಈ ಒಂದು ಸಂಸ್ಥೆಯಿಂದ 2014ರಲ್ಲಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಇಲ್ಲಿವರೆಗೂ ಕೂಡ 106 ರಕ್ತದಾನ ಶಿಬಿರಗಳಿರ್ಬೋದು, ಯೋಗ ಶಿಬಿರಗಳಿರ್ಬೋದು, ಅದೇ ರೀತಿ ಆರೋಗ್ಯ ತಪಾಸಣೆ ಇರ್ಬೋದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಇರ್ಬೋದು, ಇವೆಲ್ಲನೂ ಮಾಡ್ತಾ ಬರ್ತಾ ಇದ್ದರಿಂದ ಜಗದೀಶ್ ಅಣ್ಣನವರು ನಮ್ಮ ಸಂಸ್ಥೆನ ಗುರುತಿಸಿ ಈ ಒಂದು ಸಂಸ್ಥೆಗೆ ಕೊಟ್ಟರೆ ಇದು 4 ಜನ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಒಂದು ಸಂಸ್ಥೆ. ಹಾಗಾಗಿ ಈ ಸಂಸ್ಥೆಗೆ ಕೊಡಬೇಕು ಅಂತೇಳಿ ಅವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಈ ಒಂದು ಸಂಸ್ಥೆಗೆ ಇವತ್ತು ಕೊಡ್ತಿರೋದು ಸೇರಿ 6 ಲಕ್ಷ ಒಂದು ದೇಣಿಗೆ ನೀಡಿದ್ದಾರೆ. ಹಾಗಾಗಿ ಅದನ್ನು ಸದುವಿನಿಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವರು ಇದೇ ರೀತಿ ನಮ್ಮ ಸಂಸ್ಥೆಗೆ ಸಹಕಾರ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ. ನಂತರ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕೆಂಬ ಮನೋಭಾವ ಇರುವವರಿಗೆ ಲಯನ್ ಸಂಸ್ಥೆ ಸೂಕ್ತ ವೇದಿಕೆ ಎಂದು ಕಬ್ಬಿನಹಳ್ಳಿ ಜಗದೀಶ್ ತಿಳಿಸಿದರು. ಲಯನ್ ಸಂಸ್ಥೆ ಇಂದು ವಿಶ್ವದೆಲ್ಲೆಡೆ ಹಬ್ಬಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ. ಲಯನ್ ಸೇವಾ ಸಂಸ್ಥೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿವೆ. ಸೇವೆಯನ್ನೇ ಗುರಿಯನ್ನಾಗಿಸಿಟ್ಟುಕೊಂಡು ಕೆಲಸ ಮಾಡುತ್ತಿರುವ ಸೇವಾ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ. ಸೇವೆ ಮಾಡುವ ಮನೋಭಾವ ಇರುವವರು ಮಾತ್ರ ಲಯನ್ ಸಂಸ್ಥೆಗೆ ಸೇರಬಹುದು ಎಂದರು. ಇದರಿಂದ ಲಾಭ ಮಾಡಬಹುದು ಎಂಬ ಕಲ್ಪನೆಯಿಂದ ಯಾರು ಈ ಸಂಸ್ಥೆಗೆ ಬಂದವರಲ್ಲ. ಈ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಏನಾದರೂ ತಮ್ಮ ಕೊಡುಗೆ ನೀಡಬೇಕೆನ್ನುವ ಆತ್ಮಾಭಿಮಾನ ಹೊಂದಿದವರು ಇಂತಹ ಕಾರ್ಯಕ್ಕೆ ಮುಂದಾಗುತ್ತಾರೆ ಎಂದು ತಿಳಿಸಿ, ನಾನು ಮಾಡುವ ಸಹಾಯ ಅನೇಕ ಕಾರ್ಯಗಳಿಗೆ ಉಪಯೋಗವಾಗಲಿ. ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆದು ಸಮಾಜಮುಖಿ ಕೆಲಸಗಳಿಗೆ ಉಪಯೋಗವಾಗಲಿ ಎಂದರು. ಭಾಗಕ್ಕೆ ಉಳಿದಂತ ಸಮೂಹಕ್ಕೆ ನಾನೇನಾದರೂ ಸೇವೆ ಮಾಡ್ತೀನಿ ಅನ್ನೋ ಭಾವನೆ ಎಲ್ಲರಿಗೂ ಬಂದಂಥ ಸಂದರ್ಭದಲ್ಲಿ ಆ ಒಂದು ಬೆಳವಣಿಗೆ ಆಗ್ತದೆ, ಆ ಜನಗಳೆಲ್ಲ ಜಾಗೃತಿ ಆಗ್ತದೆ. ನಾನು ಒಬ್ಬ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆನ ನಮ್ಮ ತಲೆಯಿಂದ ತೆಗಿಬೇಕಾಗ್ತದೆ. ನಾನು ಒಬ್ಬ ಏನಾದರೂ ಮಾಡಿದ್ರೆ ನನ್ನ ಜೊತೆ ಇನ್ನೊಬ್ಬರು ಸೇರಿಸ್ಕೊಂಡು ಅವರು ಇನ್ನೊಬ್ಬರು ಸೇರಿಸ್ಕೊಂಡಾಗ ಎಲ್ಲರೂ ಮಾಡೋಕ್ಕೆ ಸಾಧ್ಯ, ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ನಮ್ಗೆ ಇನ್ಯಾಕಪ್ಪ, ನನಗೀಗ 50 ವರ್ಷ ಇನ್ನೊಂದು 10 ವರ್ಷ ಪಬ್ಲಿಕಲ್ಲಿ ಇರ್ತೀನಿ, ನನಗಾಗಬೇಕು ಅನ್ನೋ ಭಾವನೆನೂ ತೆಗಿಬೇಕಾಗ್ತದೆ. ನಾವು ಇದ್ದಷ್ಟು ದಿವಸ ಸಮಾಜಮುಖವಾಗಿ ಏನು ಕೆಲಸ ಮಾಡ್ತೀವಿ ಅದು ಇನ್ನೊಬ್ರು ಒಪ್ತಾರ ಬಿಡ್ತಾರ ಗೊತ್ತಿಲ್ಲ. ಅದು ನಮ್ಮ ಆತ್ಮ ಖುಷಿ ಕೊಟ್ಟರು ಸಾಕು. ನಮ್ಮ ಆತ್ಮಕ್ಕೆ ನಾನು ಮಾಡಿದ್ದು ಸರಿ ಅಂತ ಅನಿಸಿದ್ದೇವೆ, ಅದು ನಿಮಗೆ ಮಾಡಿದಂಥ ಸೇವೆಗೆ ಒಂದು ಗೌರವ ಸಿಗ್ತದೆ. ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ, ಸಮಾಜಕ್ಕೆ ಏನಾರ ಕೊಡುಗೆ ಕೊಡೋಣ. ನೀವು ಇವತ್ತು ನನಗೆ ಕರೆದು ಇಲ್ಲಿ ನನಗೆ ಅಭಿನಂದನೆ ಅಂತ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನೇನೋ ಮಾಡಿರೋದು ಏನೇನೋ. ಪ್ರದೀಪ್, TV 46 ಮಲೆನಾಡು ನ್ಯೂಸ್, ಆಲೂರು.